ಎಲ್ಲರಿಗೂ ನಮಸ್ಕಾರ. ಹಿಸ್ಟ್ರಿ ವಿತ್ ಶಂಕರ್ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈಗಾಗಲೇ ಒಂದೆರಡು ಶಾರ್ಟ್ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಿ. ತಮಿಳುನಾಡು ರಾಜ್ಯದ NCERT PU ಪ್ರಥಮ ಮತ್ತು ದ್ವಿತೀಯ ವರ್ಷದ ಪಠ್ಯ ಪುಸ್ತಕಗಳನ್ನು ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅದರ ಒಂದು ಪೂರ್ವಭಾವಿಯಾಗಿ ಇಂದು ಪ್ರಥಮ PUC ಮತ್ತು ಸೆಕೆಂಡ್ PUCಯ ಪಠ್ಯ ಪರಿಚಯನ ಮಾಡಿಕೊಳ್ಳೋದಕ್ಕೆ ಇಂದಿನ ವಿಡಿಯೋದಲ್ಲಿ ಬಂದಿದ್ದೀನಿ. ಅದಕ್ಕಿಂತ ಮೊದಲು ಒಂದಿಷ್ಟು ವಿಷಯಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡೋದಾದ್ರೆ, ಇನ್ನೇನು 2 ಅಥವಾ 3 ತಿಂಗಳಲ್ಲಿ ಕರ್ನಾಟಕ ಸರ್ಕಾರ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಲೆಕ್ಚರ್ ಅನ್ನ ಕಾಲ್ಫರ್ಮ್ ಮಾಡ್ತಾ ಇದೆ. ಅದ್ರ ಜೊತೆಗೆ ನೆಟ್ ಕೂಡ ಕಾಲ್ಫರ್ಮ್ ಆಗಿದೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ KSET ಕೂಡ ಕಾಲ್ಫರ್ಮ್ ಆಗ್ತದೆ. ಬಹಳ ಜನ ನನ್ನ ವಿದ್ಯಾರ್ಥಿಗಳಿಗೆ ಕೇಳ್ತಿರ್ತಾರೆ, ಸರ್ KSET ಮತ್ತು ನೆಟ್ ಪಾಸ್ ಆಗೋದಕ್ಕೆ ಯಾವ್ಯಾವ ಇತಿಹಾಸ ಪುಸ್ತಕಗಳನ್ನು ಓದಬೇಕು ಅಂತ. ಹಾಗಾಗಿ ಹಲವಾರು ಅತ್ಯಂತ ಪ್ರಮುಖ ಇತಿಹಾಸ ಪುಸ್ತಕದಲ್ಲಿ ಬೇಸಿಕ್ ಆಗಿ ನಾವು 2 ಪುಸ್ತಕಗಳನ್ನ ಮುಖ್ಯವಾಗಿ ಓದಬೇಕಾಗ್ತದೆ. ಯಾವಪ್ಪ ಅಂದ್ರೆ, ಒಂದು ಸೆಂಟ್ರಲ್ NCERT ಪುಸ್ತಕ, ಇನ್ನೊಂದು ತಮಿಳುನಾಡಿನ ಈ ಒಂದು NCERT PU ಪ್ರಥಮ ಮತ್ತು ಸೆಕೆಂಡ್ ಇಯರ್ ಪುಸ್ತಕಗಳನ್ನ ಓದಲೇಬೇಕಾಗ್ತದೆ. ಹಾಗಾಗಿ ಆ ಒಂದು ವಿಷಯವನ್ನ ಕುರಿತು ಇವತ್ತು ಪರಿಚಯನ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ, ಖಂಡಿತವಾಗ್ಲೂ ಕೂಡ ನಿಮಗೆ ನೀವು ಅನ್ಕೊಂಡ್ ಮಟ್ಟಿಗೆ ಆಗದಿದ್ರು ಒಂದಿಷ್ಟು ಹೊಸ ವಿಷಯಗಳನ್ನ ನಾನು ಖಂಡಿತ ತಿಳಿಸ್ತೀನಿ. ಆರಂಭದಲ್ಲಿ ಹೇಳ್ಬಿಡ್ತೀನಿ, ನಾನು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಸ್ಪಿರೆಂಟೆ. ಈಗ ನನಗ 41 ವರ್ಷ ಮುಗಿದು 47ನೇ ವರ್ಷ. ನೀವು ಕೇಳಬಹುದು, ಯಾಕೆ ಸರ್ ಇತಿಹಾಸದ ಬಗ್ಗೆ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀರಿ, ಇಷ್ಟು ಲೆಕ್ಚರ್ ಆಗಿದ್ದೀರಿ, ನಿಮಗಿನ್ನೂ ಯಾಕೆ ಗೌರ್ಮೆಂಟ್ ಜಾಬ್ ಆಗಿಲ್ಲ ಅಂತ ನೀವು ಕೇಳಬಹುದು. ಅದಕ್ಕೆ 100 ಕಾರಣಗಳಿದಾವೆ, ಅದು ಬೇರೆ ವಿಚಾರ. ಆದ್ರೆ ಒಂದಂತೂ ಸತ್ಯ ನಿಮ್ಗೆ ಹೇಳಬಲ್ಲೆ ನಾನು. ಯಾರು ಈಗ ತಾನೇ MA ಮುಗಿಸಿದಿರೋ ಅಥವಾ MA ಓದ್ತಿದ್ದೀರೋ, KSET ಪಾಸ್ ಆಗ್ಬೇಕನ್ನುವಂಥವ್ರು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕನ್ನುವಂಥವ್ರು, PU ಲೆಕ್ಚರ್ ಆಗ್ಬೇಕನ್ನುವಂಥವ್ರು, ಖಂಡಿತವಾಗ್ಲೂ ನಿಮಗೆ ಒಂದು ಬೇಸಿಕ್ ನಾಲೆಜ್ ಕೊಡುವಷ್ಟರ ಮಟ್ಟಿಗೆ ನನ್ನ ಹತ್ರ ಜ್ಞಾನ ಅಂತೂ ಖಂಡಿತ ಇದೆ. ಅದ್ರ ಜೊತೆಗೆ ನಾನು ಕೂಡ ನಿರಾಶೆ ಆಗಿಲ್ಲ. ಏನಪ್ಪಾ ಅಂತಂದ್ರೆ, 42 ವರ್ಷ ಆದರೂ ಕೂಡ ನಾನೇ ನಿರಾಶೆ ಆಗಿಲ್ಲ. ಹಾಗಾಗಿ ನೀವ್ಯಾರು ಕೂಡ ನಿರಾಶೆ ಆಗುವಂತ ಅಗತ್ಯನೂ ಕೂಡ ಇಲ್ಲ. ಹಾಗಾಗಿ ನಿಮ್ಮ ಜೊತೆ ನಾನು ಓದ್ತೇನೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ಇತಿಹಾಸದ ವಿಶೇಷವಾದಂತ ಪಠ್ಯಗಳನ್ನ ನಿಮ್ಮೊಂದಿಗೆ ವಿಶ್ಲೇಷಣೆ ಮಾಡೋದಕ್ಕೆ ಇನ್ನೇನು ಆರಂಭ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಮುಖ್ಯವಾಗಿ ನಾವು KSET, ನೆಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ PU ಲೆಕ್ಚರ್ ಇವತ್ತಿನ ದಿನಮಾನದ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದ್ರೆ ತುಂಬಾ ಡೀಪ್ ಆದ ನಾಲೆಜ್ ಬೇಕಾಗ್ತದ. ಹಾಗಿದ್ರೆ ಈ ತಮಿಳುನಾಡು ಪುಸ್ತಕಗಳಲ್ಲಿ ಅಂತ ನಾಲೆಜ್ ಇದೆಯಾ ಅಂತ ನೋಡಿದಾಗ ಖಂಡಿತವಾಗ್ಲೂ ಕೂಡ ಇದೆ. ಹೇಗೆ ನಮ್ಮ ಸ್ಟೇಟ್ ಸಿಲೆಬಸ್ ಇದೆಯೋ, ಹೇಗೆ ನಮ್ಮ ಒಂದು ಸರ್ಕಾರದ PU ಪ್ರಥಮ ಮತ್ತು ದ್ವಿತೀಯ ಪುಸ್ತಕಗಳಿದೆಯೋ, ಅದಕ್ಕಿಂತ 100 ಪಟ್ಟು ಉತ್ತಮವಾದಂತ ವಿಷಯ ಮತ್ತು ವಿಷಯ ವಿಶ್ಲೇಷಣೆ ಮತ್ತು ಡೀಪ್ ಆದಂತ ನಾಲೆಜ್ ಅನ್ನ ನಾವು ತಮಿಳುನಾಡು NCERT ಪುಸ್ತಕದಲ್ಲಿ ನೋಡ್ತೀವಿ. ಹಾಗಾಗಿಯೇ ಪ್ರತಿಯೊಬ್ಬರು ಕೂಡ ಯಾವುದಾದ್ರೂ ಒಂದು ಇತಿಹಾಸ ವಿಷಯಕ್ಕೆ ಸಂಬಂಧ ಸೋರ್ಸ್ ಅಂತ ಬಂದಾಗ ಮೊದಲನೇದಾಗಿ ಸ್ಟೇಟ್ NCERT ಸಿಲೆಬಸ್ ಅನ್ನ, ಎರಡನೇದಾಗಿ ತಮಿಳುನಾಡು NCERT PU ಸಿಲೆಬಸ್ ಅನ್ನ ಬೇಸಿಕ್ ಆಗಿ ಓದಬೇಕು ಅಂತ ಹೇಳ್ತಾರೆ. ಅವು ಎರಡನ್ನ ಓದಿದಾದ್ಮೇಲೆ ನೀವು ಬಿಪಿನ್ ಚಂದ್ರನಾದ್ರೂ ಓದಿ, ಸಚಿತ್ ಚಂದ್ರನಾದ್ರೂ ಓದಿ, ಅಥವಾ RS ಶರ್ಮಾ ಪುಸ್ತಕಗಳನ್ನಾದ್ರೂ ಓದಿ, ಇನ್ನು ಬೇರೆ ಬೇರೆ UPSC ತಯಾರು ಮಾಡತಕ್ಕಂತ ವಿದ್ಯಾರ್ಥಿಗಳು ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಎಷ್ಟೋ ಪುಸ್ತಕಗಳು ಬರ್ತೀವಿ, ಓದ್ಬೋದು. ಆದ್ರೆ ಅವೆಲ್ಲಕ್ಕಿಂತ ಮೊದಲು ಮುಖ್ಯವಾಗಿ ಅಧ್ಯಯನ ಮಾಡಬೇಕಾಗಿದ್ದು ಏನಾದ್ರೂ ಇದ್ರೆ, ಡೀಪ್ ನಾಲೆಜ್ ಬೇಕಂದ್ರೆ, ಒಂದು ಬೇಸಿಕ್ ಆಗಿ ಹೊಸ ನಾಲೆಜ್ ಬೇಕಂತಂದ್ರೆ ಅದು ತಮಿಳುನಾಡು ಪುಸ್ತಕಗಳಲ್ಲಿ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಈ ಸಾರಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಒಂದು ಒಳ್ಳೆ ನಾಲೆಜ್ ಅನ್ನ ತೆಗೆದುಕೊಂಡು ಎಕ್ಸಾಮ್ ಅಲ್ಲಿ ನಾವು ಅದನ್ನ ರೀಚ್ ಮಾಡುವಂತ ಪ್ರಯತ್ನ ಮಾಡೋಣ. ಹಾಗಾಗಿ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ, ಇವತ್ತು ತಮಿಳುನಾಡು ಏನು ಪ್ರಥಮ ವರ್ಷ ದ್ವಿತೀಯ ವರ್ಷ ಅಂತ ಇದೆಯಲ್ಲ, ಆ ಪುಸ್ತಕಗಳ ಒಂದು ಪರಿಚಯನ ಮಾಡ್ಕೊಳ್ತೀನಿ. ಮೊದಲು ಒಂದು ನಿಮಗೆ ಕ್ಲಿಯರ್ ಇರಲಿ, ನಾನು PUC ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕರ್ನಾಟಕದವನ್ನ ಆಗಿರೋದ್ರಿಂದ ನಾವು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಹೇಳ್ತೀವಿ. ಆದ್ರೆ ತಮಿಳುನಾಡಲ್ಲಿ ಆಗಿಲ್ಲ. ಅಲ್ಲಿ ಏನಪ್ಪಾ ಅಂದ್ರೆ ಹಿರಿಯ ಪ್ರೌಢ ಮೊದಲನೇ ವರ್ಷ, ಹಿರಿಯ ಪ್ರೌಢ 2ನೇ ವರ್ಷ ಅಂತ ಕರೀತಾರೆ. +1 +2 ಅಂತ ಕರೀತಾರೆ. ಅಲ್ಲಿ ಅಂದ್ರೆ ಏನಿವತ್ತು NEP ಮಾದರಿಯಲ್ಲಿ ಪ್ರೌಢಶಾಲೆಗಳಿಗೆ PU ಕಾಲೇಜ್ ಸೇರಿಸಬೇಕಂತ ಅನ್ಕೊಂಡಿದ್ದಾರೋ ಅದು ಆಲ್ರೆಡಿ ತಮಿಳುನಾಡಲ್ಲಿ ಆಗೋಗಿದೆ. ಹಾಗಾಗಿ ಅವ್ರು ಏನಪ್ಪಾ ಅಂದ್ರೆ ಹಿರಿಯ ಪ್ರೌಢ ಪ್ರಥಮ ವರ್ಷ, ಹಿರಿಯ ಪ್ರೌಢ ದ್ವಿತೀಯ ವರ್ಷ ಅನ್ನುವಂಥ ಪುಸ್ತಕಗಳನ್ನ ನಾವು ನೋಡುತ್ತೀವಿ. ಈ ಒಂದು ಪುಸ್ತಕಗಳಲ್ಲಿ ಯಾವ ರೀತಿ ಅವರು ಸಿಲೆಬಸ್ ಅನ್ನು ಫಾರ್ಮೇಶನ್ ಮಾಡಿದ್ದಾರೆ ಮತ್ತು ಎಷ್ಟು ಆಳವಾದ ಜ್ಞಾನವನ್ನ ಅವರು ಅದರಲ್ಲಿ ಇಟ್ಟಿದ್ದಾರೆ ಅಂತೇಳಿ ನೋಡೋಕ್ಕಿಂತ ಮೊದಲು ಸಿಲೆಬಸ್ ಏನಿದೆ ಅಂತ ಸ್ವಲ್ಪ ಗಮನಿಸೋಣ ಇಂದಿನ ಒಂದು ವಿಡಿಯೋದಲ್ಲಿ. ಹಿರಿಯ ಪ್ರೌಢ ಪ್ರಥಮ ವರ್ಷದಲ್ಲಿ ಅವರು ಸುಮಾರು ಒಂದು 19 ಚಾಪ್ಟರ್ಗಳನ್ನ ಮಾಡಿದ್ದಾರೆ. 19 ಚಾಪ್ಟರ್ಗಳು ಕೂಡ ಅತ್ಯಂತ ಮುಖ್ಯವಾದಂಥವು. ಯಾಕಂತಂದ್ರೆ
ಪ್ರಾಚೀನ ಕಾಲದಿಂದ ಹಿಡಿದು ಹೆಚ್ಚು ಕಡಿಮೆ ಆಧುನಿಕ ಕಾಲದವರೆಗೆ ಸಿಲೆಬಸ್ ಅನ್ನು ಫಾರ್ಮೇಶನ್ ಮಾಡಿದ್ದಾರೆ. ಅಂದ್ರೆ ಏನು ಪುರಾತತ್ವ ಶಾಸ್ತ್ರ ಅಂತ ಕರಿತೀವಿ ಅಥವಾ ಏನು ನಮ್ಮ ಶಿಲಾಯುಗ ಕಾಲ ಅಂತ ಕರಿತೀವಿ, ಅಲ್ಲಿಂದ ಹಿಡಿದು ರಾಷ್ಟ್ರೀಯ ಚಳವಳಿ ಅಂತ ಏನ್ ಕರಿತೀವಿ ಅಲ್ಲಿವರೆಗೂ ಸಿಲೆಬಸ್ ಅನ್ನು ಮಾಡಿದ್ದಾರೆ. ನಿಮಗೆ ಹೇಳೋದಾದ್ರೆ ಪ್ರಾಚೀನ ಭಾರತ ಆರಂಭದಿಂದ ಸಿಂಧೂ ನಾಗರಿಕತೆ ಅನ್ನುವಂಥದ್ದು ಮೊದಲನೇ ಅಧ್ಯಾಯ ಆದ್ರೆ, ಎರಡನೇ ಅಧ್ಯಾಯ ತಾಮ್ರಯುಗ, ಶಿಲಾಯುಗ, ಕಬ್ಬಿಣದ ಯುಗ ಮತ್ತು ವೈದಿಕ ಸಂಸ್ಕೃತಿ ಅಂತೇಳಿ ಫಾರ್ಮೇಶನ್ ಮಾಡ್ತಾರೆ. ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಅವರು ಮನುಷ್ಯನ ಆರಂಭದಿಂದ ಹಿಡಿದು ಮನುಷ್ಯ ನಾಗರಿಕತೆಗೆ ಬಂದಂತ ಕಾಲದವರೆಗೆ ಚರ್ಚೆ ಮಾಡಿದ್ರೆ, ಎರಡನೇ ಅಧ್ಯಾಯದಲ್ಲಿ ಮನುಷ್ಯನ ನವಶಿಲಾಯುಗದಿಂದ ಹೇಗೆ ವಿಕಾಸ ಹೊಂದಿದ ಮತ್ತು ಮುಖ್ಯವಾಗಿ ತಾಮ್ರ ಮತ್ತು ಕಬ್ಬಿಣದ ಯುಗದಲ್ಲಿ ಹೇಗೆ ತನ್ನ ಜೀವನವನ್ನು ಕಂಡುಕೊಂಡ, ಸ್ಪೆಷಲ್ ಫಾರ್ ತಮಿಳುನಾಡಲ್ಲಿ ಕಬ್ಬಿಣ ಯುಗ, ತಾಮ್ರ ಯುಗ ಹೇಗಿತ್ತು ಅನ್ನೋದ್ರ ಜೊತೆಗೆ ವೈದಿಕ ಸಂಸ್ಕೃತಿ ಅನ್ನುವಂಥದ್ದು ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೂ ಹೇಗೆ ವ್ಯಾಪಿಸ್ತು ಅನ್ನೋದನ್ನ ಅದರಲ್ಲಿ ಚರ್ಚೆ ಮಾಡಿದ್ರೆ, ಮೂರನೇದಾಗಿ ಮುಖ್ಯವಾಗಿ ಪ್ರಾದೇಶಿಕ ಸಾಮ್ರಾಜ್ಯಗಳ ಉದಯ ಮತ್ತು ಹೊಸ ಧಾರ್ಮಿಕ ಪಂಥಗಳ ಸ್ಥಾಪನೆ ಅಂತ ಅಧ್ಯಯನ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಮಹಾಜನಪದಗಳು, ಗಣರಾಜ್ಯಗಳು, ಹಾಗೆ ಬುದ್ಧ, ಮಹಾವೀರ, ಆತನ ಕಾಲದಲ್ಲಿದ್ದಂಥ ಪಂಥಗಳ ಬಗ್ಗೆ ಈ ಒಂದು ಮೂರನೇ ಅಧ್ಯಾಯದಲ್ಲಿ ಅವರು ವಿವರಣೆಯನ್ನು ಕೊಡ್ತಾರೆ. ಇನ್ನು ನಾಲ್ಕನೇ ಅಧ್ಯಾಯ ಅತ್ಯಂತ ಪ್ರಮುಖವಾದದ್ದು ರಾಜ್ಯ ಮತ್ತು ಸಾಮ್ರಾಜ್ಯದ ಹೊರಹೊಮ್ಮುವಿಕೆ. ಇದರಲ್ಲಿ ಮುಖ್ಯವಾಗಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ, ಶಾತವಾಹನ ಸಾಮ್ರಾಜ್ಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಅದ್ರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಸಮಾಜ ಹೇಗೆ ವಿಕಸನ ಹೊಂತು ಅನ್ನುವಂಥದ್ದು ಐದನೇ ಅಧ್ಯಾಯದಲ್ಲಿ ಅವರು ಚರ್ಚೆ ಮಾಡ್ತಾರೆ. ಹೀಗೆ ಒಟ್ಟಾರೆಗೆ ಏನಪ್ಪಾ ಅಂತಂದ್ರೆ ಪ್ರಾಚೀನ ಕಾಲದಿಂದ ಹಿಡಿದು ಆಧುನಿಕ ಕಾಲದ ಹೊರಗಿನ ಒಂದು ವಿಷಯ ವಸ್ತುವನ್ನ ನಾವು ಎಲ್ಲಿ ನೋಡ್ತೀವಪ್ಪ ಅಂತಂದ್ರೆ ಅದು ಹಿರಿಯ ಪ್ರೌಢ ಮೊದಲನೇ ವರ್ಷದ ಒಂದು ಪಠ್ಯ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಹಾಗೆ ಹಿರಿಯ ಪ್ರೌಢ ದ್ವಿತೀಯ ವರ್ಷದ ಪಠ್ಯ ಪುಸ್ತಕ ಎಲ್ಲಿಂದ ಆರಂಭ ಆಗ್ತದಪ್ಪ ಅಂತಂದ್ರೆ ಭಾರತದ ರಾಷ್ಟ್ರೀಯ ಚಳವಳಿಯಿಂದ ಹಿಡಿದು ಅಂದ್ರೆ 1885 ಅಂತ ಏನ್ ಕರಿತೀವಲ್ಲ, ಕಾಂಗ್ರೆಸ್ ಉದಯ ಅಂತ ಕರಿತೀವಲ್ಲ, ಅಲ್ಲಿಂದ ಹಿಡಿದು ಅಪ್ ಟು ಎರಡನೆಯ ಜಾಗತಿಕ ಯುದ್ಧದ ನಂತರದ ಪ್ರಪಂಚ ಅಂತ. ಅಂದ್ರೆ ಈ ಒಂದು ಹಿರಿಯ ಪ್ರೌಢ ದ್ವಿತೀಯ ವರ್ಷದಲ್ಲಿ ಅವರು ಸಿಲೆಬಸ್ ಅನ್ನ ಏನು ಫಾರ್ಮೇಶನ್ ಮಾಡಿದಾರಪ್ಪ ಅಂತಂದ್ರೆ ಭಾರತದ ರಾಷ್ಟ್ರೀಯ ಚಳವಳಿಯ ಆರಂಭದಿಂದ ಹಿಡ್ಕೊಂಡು ತೀವ್ರಗಾಮಿಗಳಿರ್ಬೋದು, ಮಂದಗಾಮಿಗಳ ಯುಗ ಇರಬಹುದು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ನಡೆದಂತ ಮಹಾಯುದ್ಧ ಇರಬಹುದು ಮತ್ತು ಗಾಂಧಿ ಯುಗ ಇರಬಹುದು, ಹೀಗೆ ಅಲ್ಲಿಂದ ಹಿಡ್ಕೊಂಡು ಜೊತೆಗೆ ಏನಪ್ಪಾ ಅಂತಂದ್ರೆ ಅವರು ವರ್ಲ್ಡ್ ಹಿಸ್ಟ್ರಿಯನ್ನ ಇದರಲ್ಲಿ ಸೇರಿಸಿದ್ದಾರೆ. ಯುರೋಪಿನ ಕ್ರಾಂತಿಗಳ ಬಗ್ಗೆ, ಹಾಗೆ ಸಾಮ್ರಾಜ್ಯಶಾಹಿ ನೀತಿಯ ಪರಿಣಾಮದ ಬಗ್ಗೆ, ಹಾಗೆ ಎರಡನೇ ಮಹಾಯುದ್ಧದ ಬಗ್ಗೆ, ಹೀಗೆ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಆಧುನಿಕ ಭಾರತದ ರಾಷ್ಟ್ರೀಯ ಚಳವಳಿಯಿಂದ ಹಿಡಿದು ಆಧುನಿಕ ಪ್ರಪಂಚ ಅಂತ ಏನ್ ಕರಿತೀವಿ ಅಂದ್ರೆ ಎರಡನೆಯ ಜಾಗತಿಕ ಯುದ್ಧ ನಡೆದ ನಂತರ ಪ್ರಪಂಚ ಯಾವ ರೀತಿಯಾಗಿ ಡೆಮಾಕ್ರೆಟಿಕ್ ಒಂದು ಆಳ್ವಿಕೆಯನ್ನ ಇಡೀ ಜಗತ್ತಿನಾದ್ಯಂತ ತಂತು ಅನ್ನುವುದನ್ನ ಈ ಒಂದು ಅಧ್ಯಾಯದಲ್ಲಿ ನೋಡ್ತೀವಿ. ಒಟ್ಟಾರೆಯಾಗಿ ಹಿರಿಯ ಪ್ರೌಢ ದ್ವಿತೀಯ ವರ್ಷದ ಒಂದು ಪರಿವಿಡಿ ನೋಡಿದಾಗ 15 ಅಧ್ಯಾಯಗಳನ್ನ ಮಾಡಲಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ತಮಿಳುನಾಡಿನ ಈ ಒಂದು ಪುಸ್ತಕಗಳಲ್ಲಿ 34 ಅಧ್ಯಾಯಗಳಿದ್ದಾವೆ. ಈ 34 ಅಧ್ಯಾಯಗಳಲ್ಲಿ ನಮಗೆ ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಆಧುನಿಕ ಭಾರತ ಮತ್ತು ಆಧುನಿಕ ವಿಶ್ವದ ಬಗ್ಗೆ ವಿವರವಾದಂತ ಮತ್ತು ಅತ್ಯಂತ ಪ್ರಮುಖವಾದಂತ ಮಾಹಿತಿಗಳನ್ನ ಈ ಒಂದು ಪುಸ್ತಕಗಳಲ್ಲಿ ಅವರು ಅಚ್ಚಾಕ್ಸಿದ್ದಾರೆ. ಹಾಗಾಗಿ ಇವುಗಳನ್ನ ನಾವೇನಾದ್ರೂ ಅಧ್ಯಯನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆಯ ನಾಲೆಜ್ ಬರ್ತದ. ಕೆಸೆಟ್, ನೆಟ್, UPS ಎಕ್ಸಾಮ್ ಇರಬಹುದು, KS ಎಕ್ಸಾಮ್ ಇರಬಹುದು, ಜೊತೆಗೇನಪ್ಪ ಅಂದ್ರೆ ಮುಖ್ಯವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್, PU ಲೆಕ್ಚರ್ ಎಕ್ಸಾಮ್ಗಳಲ್ಲಿ ಇತಿಹಾಸವನ್ನ ಅತ್ಯಂತ ಸರಳವಾಗಿ ನಾವು ಕ್ರ್ಯಾಕ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಅನುಭವ. ಹಾಗಾಗಿ ಇಡಿಯಾಗಿ ಈ ಪರಿಚಯದ ಒಂದು ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಮೊದಲು ಒಂದಿಷ್ಟು ನಿಮಗೆ ವಿಷಯಗಳು ಗೊತ್ತಾಗ್ಲಿ, ಆನಂತರ ಒಂದೊಂದು ಅಧ್ಯಾಯವನ್ನ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಶುರು ಮಾಡ್ತೀನಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮೊಂದಿಗೆ ಒಟ್ಟಾರೆಯಾಗಿ 34 ಅಧ್ಯಾಯಗಳನ್ನು ಕೂಡ ನಾನು ಅತ್ಯಂತ ಪ್ರಮುಖ ಭಾಗಗಳನ್ನ ತೆಗೆದುಕೊಂಡು ಅತ್ಯಂತ ಮುಖ್ಯವಾದಂತಹ ವಿಷಯಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ನೀವು ಕೂಡ ಅದಕ್ಕೆ ಸ್ಪಂದಿಸಿ. ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮಗೂ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಜೊತೆಗೆ ನಿಮಗೂ ಹೆಚ್ಚಿನ ಮಾಹಿತಿ ಇದ್ರೆ ಶೇರ್ ಮಾಡೋದಕ್ಕೆ ಕೂಡ ನಾನು ಶೇರ್ ಮಾಡಿ ಅಂತ ಕೂಡ ನಾನು ನಿಮ್ಮಿಂದ ಕೇಳ್ತಾ, ಇವತ್ತಿನ ಒಂದು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ಜನರಿಗೆ ವಿಷಯ ಅನುಕೂಲ ಆಗೋದಕ್ಕೆ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು.